ಇದಷ್ಟೇ ಅಲ್ಲ, ಬೊಮ್ಮಾಯಿ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ಅವ್ರು ಹೇಳಿದ್ದೇನು ಅಂತಂತಂದ್ರೆ, ರಾಹುಲ್ ಗಾಂಧಿ ಹಿಂದುಳಿದ ವರ್ಗಗಳ ವಿರೋಧಿ ಅವರು, ಹಿಂದುಳಿದ ವರ್ಗದವರು ಸಿಎಂ ಆಗಿರೋದು ಅಥವಾ ಅವ್ರಿಗೆ ಇಷ್ಟವೇ ಇಲ್ಲ. ಸಿದ್ದರಾಮಯ್ಯ ಹಿಂದುಳಿದ ವರ್ಗದವರು ಅಂತ ಹೇಳಿ ಟಾರ್ಗೆಟ್ ಮಾಡಿಬಿಡ್ತಾರೆ. ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಾ ಇದ್ದಾರೆ. ಹೀಗಂತ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ಒಂದ್ ಕಡೆ BY ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ ಮಧ್ಯಂತರ ಚುನಾವಣೆ ಬರ್ತದೆ ಅಂತ, ಮತ್ತೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. The very well oiled machinery of the party, let it be Janata Dal or now Congress. So therefore he has manipulated his way up through his all kind of mannerisms, and he was successful in Congress more, and he was chief minister 2 times. So therefore I don't see immediate rebellion Siddharamaiah. No, Congress has never told the truth to the people. They have been telling who is going to buy it. Whatever the statement the general secretaries have made. ಸೊ ಅಲ್ಲಿಗೆ ಹೈಕಮಾಂಡ್ ನಾಯಕರಿಂದ DK ಶಿವಕುಮಾರ್ ಅವರಿಗೆ ಮಾಡಿದ ಕೆಲಸಕ್ಕೆ ಕೂಲಿ ಸಿಗ್ತಾ ಇದೆ. ಜೊತೆಗೆ ಪ್ರಯತ್ನಗಳು ಹಲವು ಬಾರಿ ವಿಫಲವಾಯಿತು, ಪ್ರಾರ್ಥನೆ ಸಫಲವಾಗ್ತಾ ಇದೆ. ಜೊತೆಗೆ ಶುಭಗಳಿಗೆ ಬಂದಂತೆ ಕಾಣಿಸ್ತಾ ಇದೆ. ಸೊ ಸಿದ್ದರಾಮಯ್ಯನವರು ನಾಳೆ ರಿಸೈನ್ ಮಾಡ್ತಾರೆ, ನಾಡಿದ್ದು DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನೋ ಮಾತಿದೆ. ಸೊ ನೋಡೋಣ ಏನೇನಾಗುತ್ತೆ ಅಷ್ಟರೊಳಗೆ ಡೆವಲಪ್ಮೆಂಟು ಅಂತ ಹೇಳಿ. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ರಾಜ್ ನ್ಯೂಸ್ ಕೊಡ್ತಾ ಹೋಗುತ್ತೆ.